ಹಲೋ ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋ ಉದ್ದೇಶ ಸ್ಮಾಲ್ ವಿಡಿಯೋ ಐತಿ, ಬಟ್ ನನಗೆ ಭಾಳ ಹೆಲ್ಪ್ ಆಗ್ತೈತಿ. ನಿಮ್ಮ ಜೊತೆ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೇಕಂಥೇಳಿ ಈ ವಿಡಿಯೋ ಮಾಡತ್ತೀನಿ. ನಿಮ್ಮಿಂದ ನನಗೆ ಇವತ್ತು ಒಂದು ಹೆಲ್ಪ್ ಆಗಬೇಕಾಗೈತಿ. ಸೊ ಹಂಗಾಗಿ ವಿಡಿಯೋ ಮಾಡತ್ತೀನಿ. ಇಲ್ಲಿ ನೋಡಕತ್ತಿರಲ್ಲ ಒಂದು ನಿಮಿಷ. ಓಕೆ, ಇಲ್ಲಿ ನೋಡಕತ್ತಿರಲ್ಲ ಮ್ಯಾಲೆ ಕುಂಬಳಕಾಯಿ. ಸೊ ಆ ಕುಂಬಳಕಾಯಿ ತಂದಿಟ್ಟು ಸುಮಾರು ಒಂದು 5-6 ತಿಂಗಳಾಯ್ತು ನಾವು ಕಟ್ಟಿ. ಅದ್ರದ್ದೊಂದು ವ್ಲಾಗು ಮಾಡೇನಿ, ನಾನು ವ್ಲಾಗು ಮಾಡಿ ಹಾಕೀನಿ ಅದು ಕಟ್ಟಬೇಕಾದ್ರೆ. ಸೊ ಭಾಳ ಆಸೆ ಇದೆ, ತಂದು ಕಟ್ಟಿದೆ. ಮನೆಗೆ ಒಳ್ಳೇದಾಗ್ತೈತಿ ಅಂತ ಹೇಳಿದ್ರೆ, ಮತ್ತು ಆಮೇಲೆ ಮನ್ಯಾಗ ನಕಾರಾತ್ಮಕ ಶಕ್ತಿ ಏನಾರು ಇದ್ರೆ ದೂರ ಆಗ್ತಾವ. ಆಮೇಲೆ ಒಳ್ಳೇದಾಗ್ತೈತಿ, ಒಂದು ಪಾಸಿಟಿವ್ ವೈಬ್ಸ್ ಇರ್ತೈತಿ ಅಂತೇಳಿ ಹೇಳಿದ್ರೆ, ಹಂಗಾಗಿ ತಂದು ಕಟ್ಟಿದ್ನೆ. ಬಟ್ ಅದು ಇವಾಗ ಈ ಥರ ಕೊಳಾಕತ್ತೈತಿ. ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ. ನಾನು ನೋಡ್ತಿರ್ಬೋದ, ಈ ಥರ ಕೊಳಾಕತ್ತೈತದ. ಹಾಗಾಗಿ ನನಗೆ ಒಂಥರ ಡೌಟ್ ಬರತೈತಿ, ಅದು ಕೊಳತ್ರ ಒಳ್ಳೇದೋ ಅಥವಾ ಒಣಗಿದ್ರೆ ಒಳ್ಳೇದೋ ಅಥವಾ ಅದು ಹಚ್ಚ ಹಸಿರಾಗಿದ್ರೂ ಒಳ್ಳೇದೋ ಗೊತ್ತಿಲ್ಲ. ರೀತಿ ಬೂಸ್ಟ್ ಬಂದಂಗೆ ಆಗೈತೆ. ಈ ಕಡೆ ಎಲ್ಲ ಸೈಡಿಗೆ ನೋಡ್ಬೋದು ನೀವು, ಒಂದು ರೀತಿ ಫುಲ್ ಒಳಗೆ ಹೋಗೈತದ, ಈ ಥರ ಆಗೈತಿ. ಬಟ್ ಇದನ್ನು ಇದೇ ಸ್ಟೇಜ್ ಒಳಗೆ ಇಟ್ಕೊಬೇಕೋ, ಅದು ಕೆಳಗೆ ತಾನಾಗೆ ಬೀಳೋವರೆಗೂ ಅದನ್ನ ಅಲ್ಲೇ ಇರಬೇಕೋ ಅಥವಾ ತೆಗೆದು ಒಗಿಬೇಕೋ ಅನ್ನೋ ಡೌಟ್ ಶುರು ಆಗೈತಿ. ಇನ್ನದು ಮುಟ್ಟಿದ್ರೆ ಏನಾದರೂ ಪ್ರಾಬ್ಲಮ್ ಆಗ್ತೈತೇನೋ ಅನ್ನೋ ಡೌಟು ಶುರು ಆಗೈತಿ. ಕಟ್ಟೋತನ ಒಂದು ರೀತಿ ಯೋಚನೆ ಇತ್ತು, ಇವಾಗ ಅದು ಈ ಥರ ಆಗನ ಇನ್ನೊಂದು ರೀತಿ ಯೋಚನೆ ಬರತೈತೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಕತ್ತಾರ, ಹಾಗಾಗಿ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಗತೈತಿ. ಸೊ ನೀವು ಯಾರಾದರೂ ಈ ಥರ ಕುಂಬಳಕಾಯಿ ಕಟ್ಟಿರ್ತೀರಿ ಮನ್ಯಾಗ, ನಿಮಗೂ ಗೊತ್ತಿರ್ತೈತಿ ನಿಮ್ಮ ಅನುಭವ ಯಾವ ಥರ ಐತಿ. ಸೊ ನಿಮ್ಮ ಫೀಡ್ಬ್ಯಾಕ್ ನಂಗೆ ಭಾಳ ಇಂಪಾರ್ಟೆಂಟ್ ಐತಿ. ಹಾಗಾಗಿ ಒಂದು ಸ್ವಲ್ಪ ನನಗೆ ಏನು ಮಾಡಬೇಕು ಅನ್ನೋದು ನನಗೆ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಪ್ಲೀಸ್. ಹೆಲ್ಪ್ ಆಗ್ತೈತಿ. ವಿಡಿಯೋ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿರಿ. ಸೊ ಈ ಥರ ಆಗೈತಿ, ನೀವು ನೋಡ್ತಿರ್ಬೋದು. ಇಲ್ಲಿ ಫುಲ್ಲು ಹಚ್ಚ ಹಸಿರು ಇರ್ತದೆ ನಾವು ಕಟ್ಟಬೇಕಾದ್ರೆ. ಇವಾಗ ಈ ಥರ ಆಗೈತಿ. ಬಟ್ ನಿಮ್ಮ ಒಂದು ಅನಿಸಿಕೆ ಏನೈತಿ, ನೀವು ನನಗೆ ಯಾವ ರೀತಿ ಸಜೆಷನ್ ಕೊಡ್ತಿರಲ್ಲ, ನಾನು ಅದನ್ನು ಫಾಲೋ ಮಾಡ್ತೀನಿ. ಜಾಸ್ತಿ ಯಾವ ರೀತಿ ಸಜೆಷನ್ ನನಗೆ ಯಾವುದು ಜಾಸ್ತಿ ಬಂದಿರ್ತೈತಲ್ಲ ಕಾಮೆಂಟ, ಅದನ್ನು ಫಾಲೋ ಮಾಡ್ತೀನಿ. ಸೊ ಪ್ಲೀಸ್ ಹೆಲ್ಪ್ ಆಗ್ತೈತಿ. ವಿಡಿಯೋ ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡ್ರಿ, ನನಗೆ ಕಾಮೆಂಟ್ ಮಾಡಿರಿ. ನಿಮ್ಮ ಸಲಹೆ ನನಗೆ ಭಾಳ ಉಪಯೋಗ ಆಗ್ತೈತಿ. ಸೊ ಪ್ಲೀಸ್ ಕಾಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ಬ್ಲಾಗ್ನಾಗ ನನಗೆ ಯಾರು ಒಳ್ಳೆ ಸಜೆಷನ್ ಕೊಟ್ಟಿರಲ್ಲ ಅವ್ರದ್ದು ಹೆಸರು ಆಮೇಲೆ ನಿಮ್ಮ ಕಾಮೆಂಟ್ ನಾನು ಮೆನ್ಷನ್ ಮಾಡ್ತೀನಿ. ಸೊ ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿರಿ ನನಗೆ. ಸೊ ನೀವು ಜಾಸ್ತಿ ಯಾವ ಕಾಮೆಂಟ್ ಬರ್ತಾವಲ್ಲ ತೆಗೀರಿ ಅನ್ನೋ ಕಾಮೆಂಟ್ ಬಂದರೆ ನಾನು ಅದನ್ನು ತೆಗೆದು ಹಾಕ್ತೀನಿ. ಇಲ್ಲ ಅದರಿಂದ ಒಳ್ಳೇದಾಗ್ತೈತೆ ಅನ್ನೋದಂದ್ರೆ ಅದನ್ನು ನಾನು ಮಾಡ್ತೀನಿ. ನೀವು ಹೇಳಿದ ಸಜೆಷನ್ ನಾನು ಫಾಲೋ ಮಾಡ್ತೀನಿ. ಸೊ ಇದೊಂದು ನನಗೆ ಹೆಲ್ಪ್ ಮಾಡಿರಿ. ಆಮೇಲೆ ಇದು ಕಟ್ಟಿದಾಗಿಂದನೂ ಅಷ್ಟೇ, ಯಾವಾಗಿದ್ದವರು ಅಷ್ಟೇ ಸ್ವಲ್ಪ ಮನ್ಯಾಗ ಒಂದು ರೀತಿ ನೆಗೆಟಿವ್ ಥಾಟ್ಸ್ ಐತಿ. ಬಟ್ ಏನೂ ಮಾಡೋಕ್ಕೆ ಬರೋಂಗಿಲ್ಲ, ಬಾಡಿಗೆ ಮನೆ. ಸೊ ಹೆಂಗಿದ್ರು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾ, ಯಾಕಂದ್ರೆ ಬಾಡಿಗೆ ಮನೆ ಸಿಗೋದಂತೂ ಭಾಳ ಕಷ್ಟ ಐತಿ. ಇರೋದನ್ನು ನಾವು ಒಂದು ರೀತಿ ಪೂಜಾ ಪುನಸ್ಕಾರ ಈ ರೀತಿ ಮಾಡ್ಕೊಂಡು ನಾವು ಎಲ್ಲನೂ ಸಾಲ್ವ್ ಮಾಡ್ಕೊಬೇಕಾ. ಸೊ ಇದೊಂದು ನಂಗೆ ಭಾಳ ಕನ್ಫ್ಯೂಸ್ ಆಗತ್ತೈತಿ. ಸುಮಾರು ಜನರನ್ನು ಕೇಳಿ ನಾನು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಕತ್ತಾರ. ಸೊ ಹಾಗಾಗಿ ಈ ಥರ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಎಲ್ಲರೂ ನನಗೆ ಕಾಮೆಂಟ್ ಮುಖಾಂತರ ಒಂದು ಸಜೆಷನ್ ಕೊಡ್ಬೋದು, ಒಂದು ಒಳ್ಳೆ ಸಜೆಷನ್ನ ಹುಡುಕ್ಬೋದು ಅಂತೇಳಿ ನಂಬಿ ವಿಡಿಯೋ ಮಾಡತ್ತೀನಿ. ಸೊ ಪ್ಲೀಸ್ ವಿಡಿಯೋ ಎಂಡ್ ಮಾಡ್ತೀನಿ. ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಿರ್ತೀನಿ. ಪ್ಲೀಸ್ ಕಾಮೆಂಟ್ ಮಾಡಿರಿ. ಬಾಯ್.